ಹಲೋ ಗೈಸ್, ನಮಸ್ಕಾರ ರೀ. ನಾನು ಬಂದೇನ್ರಿ ಇವತ್ತು ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು. ಕನಗೇರಿ ಕನಕಪ್ಪ ನಿನ್ನ ತೇರು ಎಳಿವಾಗ ಆ ದೇವ್ರ ಕೈಲಾಸವು. ಕನಗೇರಿ ಅನ್ಗಟ್ಲಿ ನಿಮ್ಗೆಲ್ಲ ಕುದುರ್ತ ಐತಿಹಾಸಿಕ ಸ್ಥಳ. ಇಲ್ಲಿಂದ 8 ಕಿಲೋಮೀಟರ್ ಹೋದ್ರ ಗುಡ್ದೂರು. ಈ ಗುಡ್ದೂರಿಗೆ ಯಾಕೆ ಬಂದಿನಂದ್ರ, ಈ ಗುಡ್ದೂರು ಒಂದು ಚಿಕ್ಕ ಹಳ್ಳಿ ರೀ. ಈ ಹಳ್ಳಿ ಒಳಗ ಆಯುರ್ವೇದಿಕ ಡಾಕ್ಟರ್ ಅದ ರೀ, ನಾಟಿ ವೈದ್ಯರ ಅದ ರೀ. ನಾಟಿ ವೈದ್ಯರು ಏನ್ ಮಾಡ್ತಾರ ಅಂತೀರಲ್ಲ, ನಿಮ್ದು ಕಾಲು ಮುರಿದೈತೆ, ಕೈ ಮುರಿದೈತೆ, ಸೊಂಟ ಮುರಿದೈತೆ, ಗೋಡ್ ಮುರಿದೈತೆ, ಏನ್ ಮುರಿದೈತೆ ಹೇಳ್ರಿ, ಮನುಷ್ಯನ ದೇಹದೊಳಗ ಯಾವ ಎಲುಬಿಯನಿಗೆ ಹೇಳ್ರಿ, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ ಇಲ್ಲದಾರೆ. ಇವತ್ತು ದವಾಖಾನಿಗೆ ಹೋದ್ರಂದ್ರ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳ್ತಾರ್ರಿ, ಆಪರೇಷನ್ ಮಾಡ್ಬೇಕಂತಾರ. ಅಂತರ ಮಧ್ಯೆ ನಮ್ಮತ್ತ ಬಡವರು ಅಂತ ಅಲ್ಲಿ ಹೋದ್ರ ಬದುಕಾಗತ್ತಲ್ರಿ. ಅದಕ್ಕ ನಮ್ಮಂತರ ಸಲಗಿ ಇವತ್ತು ಗುಡ್ದೂರೊಳಗ ನಾಟಿ ವೈದ್ಯರು ಆಯುರ್ವೇದಿಕ ಔಷಧಿ ಕೊಡ್ತಾರೆ. ನೀವು ದವಾಖಾನೆಗೆ ಹೋದ್ರೆ ಲಕ್ಷ ರೂಪಾಯಿ ಬೇಕು ಆಪರೇಷನ್ ಮಾಡಕಂತ ಹೇಳ್ತಾರ. ಅಂತರಿದ್ರು ಬರ್ರಿ, ಕೇವಲ 400-500 ರೂಪಾಯಿದಾಗ ಇಲ್ಲಿ ಆರಾಮ ಮಾಡಿ ಕೊಡ್ತಾರೆ. ಬನ್ನಿ ಸ್ನೇಹಿತರೆ, ಅವ್ರ ಮಾತಾಡ್ಸೋಣ, ಏನಂತಾರ ಅವ್ರ ಮೇಲೆ ಕೇಳೋಣ. ಸುಮಾರು ವರ್ಷಗಳಿಂದ ಈ ಊರೊಳಗ ಕಾಲು ಮುರಿದ್ರ, ಕೈ ಮುರಿದ್ರ ಕಟ್ತಾರಿ. ಇದು ಒಂದು ಕಾಯಕವಾಗಿ ನಡ್ಕೊಂಡು ಬಂದಿದೆ. ಇಲ್ಲಿ ದವಾಖಾನೆಯಲ್ಲಿ ಆರಾಮಾಗಲಾರದ ಪೇಷಂಟ್ ಇಲ್ಲಿ ಆರಾಮಾಗಿರುವ ಉದಾಹರಣೆಗಳಿದಾವೆ. ಹಂಗಾಗಿ ಕನಕಗಿರಿ ತಾಲೂಕು ಗುಡ್ದೂರು ಎಂಬ ಗ್ರಾಮವನ್ನ ನಾನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇನೆ. ಸ್ವಲ್ಪ ಈ ಎಲ್ಲ ಅಷ್ಟೇ ಮಾಡ್ತಿರೋದು ಎಲ್ಲಿಲ್ಲ. ಸ್ವಲ್ಪ ಕ್ರ್ಯಾಕ್ ಸ್ವಲ್ಪ ಹೆಂಗ್ ಮಾಡ್ತೀರಿ ನೀವು ಬಿಡೋದು. ನೀವು ಮಾಡ್ತೀಯ ಅಂತಂದೇ ನಾನು ಎಷ್ಟೋ ವರ್ಷದಿಂದ ಬಿಟ್ಟು ಬಂದಿದ್ದೀನಿ ನೋಡ್ಕೆ. ಹೌದು. ಅಲ್ಲ ನೀನೇ ಬಂದಿಲ್ಲ ತಗಲ್ಲ, ಬರ್ಕೊಂತಿದ್ಯಲ್ಲ ನೀವು ಹೊಸ್ತಾಗಿ ನೀವು ಬರೋಕ್ಕೆ. ಇಲ್ಲ ಭಾಳ ಮೇಲೆ ಕರ್ಕೊಂಡ್ಬಂದಿದ್ವಿ. ಹಂಗಾಗಿ ನಾ ಬಂದ ನಿನ್ನೆ ಹಂಗಾಯ್ತಕ್ಕ ಬುದ್ಧನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ್ಮೇಲೆ ಅವಾಗ ಗಾಂಡಿ ಜಕ್ಕೆ ಹೊರಗೆ ಬಂದ್ರೆ ಅವಾಗ ಹೋಗಿನ ಅಲ್ಲಿವರೆಗೆ ಹೋಗ್ಬೇಡ ಅಂತ ಹೇಳಿ ಮತ್ತೆ ತಡ್ಕೊಂಡ್ರೆ ಆಗ್ಬಿಟ್ರೆ ಅವಾಗ ತಲೆಗೆ ಬೇಡ ಅಂತಂದಿನಿ. ಹೋಗಿ ತಡ್ಕೊಂಡ್ ಕಾಲಲ್ಲ ಹೋಗ್ಯಾನ, ಏನಾಗಿಲ್ಲ. ನಿನ್ನೆನೆ ಬರ್ತಿದ್ದೆ, ಹಂಗಾಗಿ ನಾನು ಸ್ವಲ್ಪ ಕೆಲಸ ಅಲ್ಲಿಗೆ ಟೈಮ್ ಆಗ್ಬಿಡುತ್ತೆ, 7 ಗಂಟೆ ಆಗ್ಬಿಡುತ್ತೆ. ಏನಾಗ್ತದೆ ಆರಾಮಕ್ಕ. ಸರಿ ಹಾಕಿ. ಹಾಂ ಬಿಟ್ಟು ಈಗ ಕೇಳ್ದ ನಾವು ಕೇಳಿದ್ರೆ ನಗಂಗಿಲ್ಲ ಈಗಿನ ಕಾಲದಾಗ. ಅವ್ರೇನೋ ಮಕ್ಕ ಸಪ್ಪು ಮಾಡಿದ್ರು, ನಮ್ಗೆ ಇಡೈತೆ ಅಂತ ಸಪ್ಪು ಮಾಡಿದ್ರೆ ಬಿಟ್ಟು 500 ರೂಪಾಯಿ ಕೊಟ್ಟು ಕಳ್ಸಿ, ಏನಾಗ ಇಷ್ಟೇ ಇತ್ತು ಸಂಗಾರ ಬಿಟ್ಬಿಡೋದು. ಇಲ್ಲ 5 ರೂಪಾಯಿ ಕೊಡ್ತವೆ, ಸಾಕು ಹೋಗುದು, ಊರಿಗೆ ಹೋಗುದು ಕೊಡೋದು ಮೇಲೆ ಒಂದು ಹೋಗೋಣ. ಇಂಥ ವ್ಯಕ್ತಿಗಳನ್ನ ಬಡವರ ಪಾಲಿನ ದೇವರಂದ್ರು ತಪ್ಪಾಗಲ್ರಿ. ಯಾಕಂದ್ರ ಇವರ ಕಾರ್ಯ ಬಹಳ ದೊಡ್ಡದೈತಿ. ಮನೆ ಮುಂದೆ ಬಂದಾರ ಆರಾಮಾಗಲಿ, ನಿಮ್ಮ ಹತ್ರ ಆರಾಮಾಗಿ ಅವಾಗ ಕಾಯ್ದ ಬಂತ ಅವಾಗ ಕೊಟ್ಟು ಹೋಗುದು. ಈಗ ನೋಡಿ, ಈಗ ಒಂಥರ ಬಂದಿರ್ತಲ್ಲ ನಾವು ಬರೋದು ಕೈ ಸಂಬಳ ಬರ್ತಾವ ಅಂತ ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಅಣ್ಣಾರ? ನನ್ನ ಹೆಸರು ಮರಿಯಂಕಪ್ಪ. ಮರಿಯಂಕಪ್ಪ ಗುಡ್ದೂರ್ ಅಲ್ರಿ? ಹಾಂ ಗುಡ್ದೂರಣ್ಣ. ಹೌದ್ರಿ ಅಣ್ಣಾರ. ಅಣ್ಣಾರ, ಈಗ ನೀವು ಆಯುರ್ವೇದಿಕ ಈ ಕೆಲಸ ಮಾಡಕತ್ತಿ ಎಷ್ಟು ವರ್ಷ ಆಯ್ತು ರೀ? ಭಾಳ ವರ್ಷ ಆಯ್ತು ಅಣ್ಣ. ನಮ್ಮ ತಾತನಾರಿಂದ ಮಾಡ್ತಿದ್ರು, ನಾವು ಮಾಡಕತ್ತೀವಿ. ಹೌದಲ್ರಿ? ಅಲ್ಲ, ಇಲ್ಲಿಗೆ ಪೇಷಂಟ್ ಯಾವ್ಯಾವ ಊರವ್ರು ಬರ್ತಾರೆ ರೀ? ಎಲ್ಲಿ ಬರ್ತಾರೆ ರೀ? ರಾಯಚೂರು ಅನ್ನಂಗಿಲ್ಲ, ಮಾನಿ, ಆಮೇಲೆ ಕೊಪ್ಪಳ, ಕಂಪ್ಲಿ, ಕಾಟಿಗಿ, ದೂರ ಕಡೆಗಿದ್ದ ಬರ್ತಾರಲ್ರಿ? ರಾಯಚೂರು. ಅಣ್ಣಾರ, ನಾ ಇನ್ನೊಂದು ವಿಷಯ ಕೇಳಿದೆ. ಈಗ ಡಾಕ್ಟರ್ ಕಡೆಗೆ ಹೋದ್ರಂದ್ರೆ ಆಪರೇಷನ್ ಮಾಡಕ್ಕೆ 1 ಲಕ್ಷ ಅಷ್ಟು ಇಷ್ಟು ಅಂತ ಅಂತಾರಂತ್ರಿ. ನೀವೇನ ಒಂದು ಕಮ್ಮಿ ರೇಟ್ನಾಗ ಬಡವ್ರ ಬಂದಾಗಿ
ಕಮ್ಮಿ ರೇಟ್ನಾಗೇನ ಚಿಕಿತ್ಸೆ ಕೊಡ್ತೀರಂತ ಹೌದನ್ರಿ? ಹೌದಣ್ಣ, ಕಮ್ಮಿ ರೇಟ್ನಾಗ ಕೊಡ್ತೇವೆ. ಯಾರು ಬಗನಿಲ್ಲ ಅಂದ್ರೂ ಆಯ್ತು ಬಿದ್ದಷ್ಟು ಕೊಡ ಅಂತ ಕೇಳ್ತೀವಿ. ಹಾಂ, ಹ್ಞೂ ಹೌದ್ರಿ ಅಣ್ಣ. ಆಮೇಲೆ ಅಣ್ಣಾರ ಈಗ ಡಾಕ್ಟ್ರು ಕೈಯಾಗ ಗುಣ ಆಗಲಾರ್ದಂಥ ಪೇಷಂಟ್ ನೀವೇನ ಗುಣ ಮಾಡ್ತೀರಂತ ಹೌದಾ? ಹೌದಣ್ಣ ಮಾಡ್ತೀವಿ. ಹಾಂ ಮೊದಲಿಂದ ಹಿರಿಯರು ಮಾಡ್ಕೊಂಡು ಬರೋಣ, ನಮ್ಮ ತಾತ ನಮ್ಮ ಅಪ್ಪನವರೆಲ್ಲದು ಹಾಂ ಆ ಥರ ಮಾಡ್ಕೊಂಡು ಬಂದು ಗುಣ ಆಗಿರೋದು ಅಣ್ಣ. ಹಾಂ ಹಾಂ ಹಾಂ. ಡೈಲಿ ಯಾವಲ್ಲಿ 24 ತಾಸು ಚಾಲು ಇರ್ತಲ್ಲ ಅಣ್ಣ? ಡೈಲಿ ಚಲೋ ಹೋಗ್ತೀನಿ. ಎಷ್ಟು ಪೇಷಂಟ್ ನೋಡ್ತೀರ ಅಣ್ಣ ಡೈಲಿ? ಡೈಲಿ ಇರ್ತಾರೆ ಹೇಳೋಕ್ಕಾಗಿ ಹೊಟ್ಟೆ ಏನೋ ಆಯ್ತು ಬೇಕು ಜಾಸ್ತಿ ಇರ್ತದೆ ಜನ, ಮತ್ತು ಬಿಡಿ ಸಲ ಕಮ್ಮಿ ಬರ್ತಾರೆ ಹೊಟ್ಟೆ. ಡೈಲಿ ಅಂದ್ರೆ ಒಂದು ಯಂತ್ರ ಅಂದ್ರೆ 5-10 ಮಂದಿ ಇರ್ತದೆ ದಿವಸ ಡೈಲಿ. ಹಾಂ ಆಯ್ತು ಅಂದ್ರೆ ಜಾಸ್ತಿ. ಹಾಂ ಅಣ್ಣಾರ ನೀವೀಗ ಟ್ರೀಟ್ಮೆಂಟ್ ಕೊಡ್ತೀರಲ್ಲ, ಎದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಿ ನೀವು? ಆಮೇಲೆ ನಡುಗೆ ಪೆಟ್ಟ ನಡುಮುರ್ಲಿ ನಡುಗೆ ಕೊಡ್ತೀವಿ, ಕಾಲು ಮುರಿದ್ರೆ ಕಾಲಿಗೆ ಕೊಡ್ತೀವಿ ಆರಾಮಾಗಿ ಹೊಟ್ಟೆ. ಆಮೇಲೆ ಕುತ್ತಿಗೆ ಎಲುಬು ಮುರ್ಲಿ ಅದನ್ನ ಬ್ಯಾಂಡೇಜ್ ಹಾಕಿ ನೀಟಾಗಿ ಮಾಡಿ ಕಳಿಸ್ ಒಟ್ಟು ರೆಡಿ ಮಾಡ್ತೀವಿ ನಾವು. ಒಟ್ಟು ರೆಡಿ ಹಾಕಾರಲ್ರಿ? ರೆಡಿ ಆಗ್ತಾರೆ, ಆರಾಮಾಗ್ತಾರೆ. ಹಾಂ, ನಿಮ್ಮ ಕೈಯಾಗ ತೋರ್ಸಂದು ಹೋದವ್ರು ಈಗೆಲ್ಲ ಅಮಲಿ ಮಾಡ್ತಾರಂತ ಹೇಳಿದ್ರಿ ನೀವು? ಆಮೇಲೆ ಮಾಡ್ತಾರೆ, ಅಮಲಿ ಮಾಡ್ತಾರ? 9 ಮಂದಿ ಮತ್ತೆ ಹಾಂ ನೋಡು ಮುರಿದಿತ್ತಂದ್ರೆ ಹಾಂ 9 ಅವ್ರು ಮಾನವಿ ಅವರು. ಹಾಂ, ಒಳ್ಳೆ ಕೆಲಸ ಮಾಡಕಂತೀರಿ. ನಿಮ್ಮ ಕೆಲಸಕ್ಕೆ ಒಳ್ಳೇದಾಗಲಿ. ಹಂಗೆ ನಿಮ್ಮೆಲ್ಲರ ಬಡವ್ರದ್ದು ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತಿ. ಧನ್ಯವಾದಗಳು ರೀ ಅಣ್ಣಾರ. ಆಯ್ತು ನಮಸ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮಂಥ ಬಡವರಿಗೆ ಇದು ಭಾಳ ಹೆಲ್ಪ್ ಐತ್ರಿ. ಹಂಗಾಗಿ ನಿಮ್ಮ ಕಡೆಗೆ ಯಾರಾದ್ರೂ ಇಂಥ ಪೇಷಂಟ್ ಇದ್ರೆ ಕಳಿಸ್ಕೊಡ್ರಿ, ಕಮ್ಮಿ ದುಡ್ಡಿನಾಗ ಆರಾಮಾಕಾರಿ.